ಹೆರಾಲ್ಡ್ ಪ್ರಕರಣ ಏನಂತ ಹೇಳ್ತೀನಿ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಗಾಂಧಿ ಕುಟುಂಬಕ್ಕೆ ಈಗ ಸಂಕಷ್ಟ ಶುರುವಾಗಿದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಕೊಟ್ಟಂತ ಅವತ್ತಿನ ಒಂದು ದೂರು ಇವತ್ತು ಈ ಹಂತಕ್ಕೆ, ಈ ಸ್ಟೆಪ್ಗೆ ತಂದು ನಿಲ್ಲಿಸಿದೆ. ಎಜೆಎಲ್ ಪ್ರಾಪರ್ಟಿ ಸಂಸ್ಥೆ ಸ್ವಾಧೀನಪಡಿಸಿಕೊಂಡಿತ್ತು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮಾಲೀಕತ್ವದ ಯಂಗ್ ಇಂಡಿಯನ್ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಕೇವಲ 50 ಲಕ್ಷಕ್ಕೆ ಸ್ವಾಧೀನಪಡಿಸಿಕೊಂಡಂತ ಆರೋಪ ಕೇಳಿ ಬಂದಿತ್ತು. ಆ ಬಳಿಕ 2,000 ಕೋಟಿ ಮೂಲದ ಸಂಸ್ಥೆ ತೆಕ್ಕೆಗೆ ವಶಕ್ಕೆ ಪಡೆದುಕೊಂಡಿತ್ತು. ಸಂಸ್ಥೆಯ ನಿಜ ಮೌಲ್ಯಕ್ಕಿಂತ ಸಾಕಷ್ಟು ಕಡಿಮೆ ಮೊತ್ತಕ್ಕೆ ಅದನ್ನ ಅವ್ಯವಹಾರಗಳಾಗಿತ್ತು. ಇಡೀ ತನಿಖೆಯಲ್ಲಿ ಈ ಪ್ರಮುಖ ಅಂಶಗಳನ್ನ ಪತ್ತೆ ಹಚ್ಚಲಾಗಿದೆ. ಪ್ರಮುಖವಾದಂತಹ ಅಂಶಗಳು ನೋಡಿ. ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ 2014ರಲ್ಲಿ ನೀಡಿದಂತಹ ದೂರಿನ ಮೇಲೆ 2021ರಲ್ಲಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು. ಇಡೀ ತನಿಖೆಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನಲ್ಲಿಂದ ಅರ್ಜಿ ಸಲ್ಲಿಕೆ ಆಗಿತ್ತು. ಅರ್ಜಿ ವಜಾ ಆಗಿತ್ತು. ಸುಪ್ರೀಂ ಕೋರ್ಟ್ ತನಿಖೆಯನ್ನ ಮುಂದುವರಿಸೋದಕ್ಕೆ ಸೂಚನೆ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಹೆಚ್ಚು ಪಾಲುದಾರಿಕೆಯನ್ನ ಹೊಂದಿದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅಂತೇಳಿ ನೇರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ 2021ರಿಂದ ಇಲ್ಲಿಯವರೆಗೂ ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೊಟ್ಟಂತ ದೂರಿನ ಆಧಾರದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಇವತ್ತು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದೆ. ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಪ್ರಮುಖ ಅಂಶಗಳು ನೋಡಿ. ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ನಲ್ಲಿ ಅಲ್ಲಿ ಶೇರ್ ಹೋಲ್ಡರ್ ಆಗಿದ್ರು ಅಂತೇಳಿ ಪ್ರಮುಖವಾದಂತಹ ಅಂಶವನ್ನ ಮೆನ್ಷನ್ ಮಾಡಿದ್ದಾರೆ. 50 ಲಕ್ಷ ರೂಪಾಯಿಗೆ ಇದನ್ನ ಪರ್ಚೇಸ್ ಮಾಡಿ 2,000 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ಇಲ್ಲಿ ಅಂತೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು 2014ರಲ್ಲಿ ದೂರನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ನ ಮೂಲಕ ಪ್ರಮುಖವಾಗಿ ಮತ್ತೊಮ್ಮೆ ಸಂಕಷ್ಟ ಎದುರಾಗ್ತಾ ಇದೆ. ಮೊನ್ನೆ ಅಷ್ಟೇ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಕೆಲವೊಂದಷ್ಟು ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿತ್ತು. ಸಂಬಂಧಪಟ್ಟಂತ ಕಟ್ಟಡಗಳ ಮುಂದೆ ಒಂದಷ್ಟು ನೋಟಿಸ್ ಅನ್ನು ಅಂಟಿಸಿ ಬರುವಂತ ಕೆಲಸಗಳು ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಇಡಿ. ನಿರಂತರವಾಗಿ ತನಿಖೆಯನ್ನು ನಡೆಸಿ ಅಂಶಗಳನ್ನ ಪತ್ತೆ ಹಚ್ಚಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಯಾವ ರೀತಿಯಾಗಿ ಅವ್ಯವಹಾರಗಳಾಗಿದೆ ಇದೆಲ್ಲವನ್ನು ಕೂಡ ಗಮನಿಸಿ ಇವತ್ತು ಎಲ್ಲಾ ಅಂಶಗಳನ್ನ ಒಳಗೊಂಡಂತಹ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದೆ. ರಂಜಿತ್, ಖಂಡಿತ ನಾಗೇಂದ್ರ ಬಾಬು, ನೋಡಿ 2014ರಲ್ಲಿ ಈ ಕುರಿತಾಗಿ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಅಕ್ರಮದ ವಾಸನೆಯನ್ನ ಯಾರು ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ತೆರೆದಿಟ್ರು ಆ ಸಮಯದಿಂದಲೂ ಕೂಡ ಇದು ಗಾಂಧಿ ಕುಟುಂಬಕ್ಕೆ ಒಂದು ಥ್ರೆಟ್ ಅನ್ನೋ ರೀತಿಯಲ್ಲೇ ಚರ್ಚೆಗಳಾಗ್ತಾ ಇತ್ತು. ಅದಾದ ನಂತರ ಇಡಿ ಮಧ್ಯಪ್ರವೇಶ ಮಾಡುತ್ತೆ. ಇಡಿ ಅದರ ನಿರಂತರವಾದ ತನಿಖೆಯನ್ನ ಮಾಡುತ್ತೆ. ತನಿಖೆ ಮಾಡಿ ಈಗ ಇವರು ಹೇಗೆಲ್ಲ ಅವ್ಯವಹಾರ ಮಾಡಿದ್ದಾರೆ, ಇವರು ಎಷ್ಟು ಕೋಟಿ ಅವ್ಯವಹಾರ ಇದರಲ್ಲಿ ಆಗಿದೆ, ಯಾರ್ಯಾರು ಪಾಲುದಾರರಿದ್ದಾರೆ, ಯಾರ್ಯಾರು ಇದರಲ್ಲಿ ಶೇರ್ ಹೋಲ್ಡರ್ಗಳಿದ್ದಾರೆ, ಇದೆಲ್ಲದರ ಕುರಿತಾಗಿ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಇದು ಕೊನೆ ಹಂತ. ಇದು ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದ್ರಿಂದಾಗಿ ಈಗ ಮುಂದೆ ಕಾನೂನಿನ ಹೋರಾಟ ರಾಹುಲ್ ಗಾಂಧಿ ಮತ್ತೆ ಗಾಂಧಿ ಕುಟುಂಬಕ್ಕೆ ಇನ್ನಷ್ಟು ಕೂಡ ಕಠಿಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಇನ್ನೇನೆಲ್ಲ. ರಂಜಿತ್ ಹಾಗೆ ಸಂಪರ್ಕದಲ್ಲಿ ವೀಕ್ಷಕರು ನೋಡಿ, ನಿಮ್ಗೊಂದಷ್ಟು ದೃಶ್ಯಗಳನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ. ಇಂಡಿಜಿನಿಯಸ್ ಡಿಜಿಟಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ಹೆರಾಲ್ಡ್ ಹೌಸ್, ಬಹದ್ದೂರ್ ಶಾ ಜಾಫರ್ ಮಾರ್ಗ್, ನ್ಯೂ ಡೆಲ್ಲಿ, ಅಲ್ಲಿ ಅಂಟಿಸಿರುವಂತ ನೋಟಿಸ್ ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಂಗ್ ಇಂಡಿಯನ್ ಅನ್ನುವ ಸಂಸ್ಥೆಗೆ ಹಾಕಿರುವಂತ ನೋಟಿಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಹಾಗೂ ಸೋನಿಯಾ ಗಾಂಧಿ ಅವರ ಮಾಲೀಕತ್ವದ ಯಂಗ್ ಇಂಡಿಯನ್ ಲಿಮಿಟೆಡ್ ನ ವಿಚಾರವಾಗಿ ಅಲ್ಲಿ ನೋಟಿಸ್ ಅನ್ನು ಅಂಟಿಸಿರುವಂತದ್ದು ನೋಡಿ. ಕಂಪ್ಲೀಟ್ ನಿಮಗೆ ಯಂಗ್ ಇಂಡಿಯನ್ ಆ ಒಂದು ನೋಟಿಸ್ ನ ಪ್ರತಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪ್ರಮುಖವಾಗಿ ಇಡಿ ಈಗಾಗಲೇ ಮುಟ್ಟುಗೋಲನ್ನು ಹಾಕಿಕೊಂಡಿದ್ದು ಅದರ ಸ್ವಾಧೀನಕ್ಕೆ ಮುಂದಾಗಿತ್ತು. ನೋಡಿ, ಇಲ್ಲಿ ನಿಮಗೆ ಕ್ಲೀನ್ ಆಗಿ ನೋಟಿಸ್ ಕಾಪಿಯನ್ನು ತೋರಿಸ್ತಾ ಇದೀವಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಲ್ಲಿ ಪಿಎಂಎಲ್ಎ ಸೆಕ್ಷನ್ ಸಬ್ ಕ್ಲಾಸ್ 8 ನ ಅಡಿಯಲ್ಲಿ ಹಾಗೂ ಸೆಕ್ಷನ್ 5 ಸಬ್ ಕ್ಲಾಸ್ 1 ನ ಅಡಿಯಲ್ಲಿ ಎಜಿಎಲ್ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತೇಳಿ ಇಡಿ ಮಾಹಿತಿಯನ್ನು ಕೊಟ್ಟಿತ್ತು. ನೋಡಿ, ಅದರ ಒಂದು ಸಂಬಂಧಪಟ್ಟಂತಹ ಸಂಸ್ಥೆಗಳ ಗೋಡೆಗಳ ಮೇಲೆ ನೋಡಿ, ಎಜೆಎಲ್ ಪ್ರಾಪರ್ಟಿ ಹೆರಾಲ್ಡ್ ಹೌಸ್ ಪ್ಲಾಟ್ ನಂಬರ್ 2 ಸರ್ವೆ ನಂಬರ್ 341 ಬಾಂದ್ರಾ ಮುಂಬೈಯಲ್ಲಿರುವಂತಹ ಸಂಸ್ಥೆ ಮೇಲೂ ಕೂಡ ನೋಟಿಸ್ ಅನ್ನು ಹಾಕಿದೆ. ಅಂದ್ರೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಪ್ರಮುಖವಾಗಿ ಅದರ ಒಂದು ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಿ.
ನೋಡಿ ಎಲ್ಲೆಲ್ಲಿ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ರು ಈಗಾಗಲೇ ಮುಟ್ಟುಗೋಲನ್ನು ಹಾಕಿಕೊಂಡಿತ್ತು, ಆದ್ರೆ ಸ್ವಾಧೀನಪಡಿಸಿಕೊಳ್ಳೋದು ಒಂದು ಬಾಕಿ ಇತ್ತು. ಅದಕ್ಕೂ ಕೂಡ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ಇದು ಬಿಶ್ವೇಶ್ವರ ನಾಥ್ ರೋಡ್ ಲಕ್ನೋದಲ್ಲಿರುವಂತಹ ಕಟ್ಟಡ ಎಜೆಎಲ್ ಪ್ರಾಪರ್ಟಿ, ಅಲ್ಲಿರುವಂತಹ ಪ್ರಾಪರ್ಟಿ ಮೇಲೂ ಕೂಡ ಈ ಒಂದು ನೋಟಿಸ್ ಅನ್ನು ಅಂಟಿಸಿರೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಟಿಸ್ ನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಇದರ ಮುಂಚಿತವಾದಂತಹ ಇನ್ನೊಂದು ಫೋಟೋವನ್ನ ಕೂಡ ಗಮನಿಸ್ತಾ ಇದ್ರಿ. ಮುಂಬೈನ ಕಟ್ಟಡದ ಮೇಲೆ ಅಂಟಿಸಿದಂತಹ ನೋಟಿಸ್ ನ ಪ್ರತಿ ಇದು ಲಕ್ನೋನ ಅಲ್ಲಿರುವಂತಹ ಎಜೆಎಲ್ ಪ್ರಾಪರ್ಟಿ ಮೇಲೆ ಅಂಟಿಸಿರುವಂತಹ ನೋಟಿಸ್ ಅನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಇನ್ನೊಂದು ಫೋಟೋವನ್ನ ತೋರಿಸೋದಕ್ಕೆ ಹೇಳ್ತೀನಿ. ಮುಂಬೈಗೆ ಸಂಬಂಧಪಟ್ಟಂತ ಒಂದು ಫೋಟೋ. ಇದು ಮುಂಬೈ. ನೋಡಿ, ಇದರಲ್ಲಿ ಕಟ್ಟಡ ಬಾಡಿಗೆ ಪಡೆದಿರುವಂತಹ ಜಿಂದಾಲ್ ಸೌತ್ ವೆಸ್ಟ್ ಪ್ರಾಜೆಕ್ಟ್ ಸಂಸ್ಥೆಗೆ ಕೂಡಲೇ ಕಟ್ಟಡವನ್ನ ಖಾಲಿ ಮಾಡಬೇಕು ಅಂತೇಳಿ, ಇಲ್ಲ ಬಾಡಿಗೆ ಹಣವನ್ನ ಇಡಿಗೆ ಸಂಬಂಧಪಟ್ಟಂತ ಖಾತೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಇಲ್ಲಿರುವಂತಹ ನೋಟಿಸ್ ಅಲ್ಲಿದೆ. ನೋಡಿ, ಮುಂಬೈಯಲ್ಲಿರುವಂತಹ ಈ ಒಂದು ಎಜೆಎಲ್ ಪ್ರಾಪರ್ಟಿ ಏನಿದೆ, ಹೆರಾಲ್ಡ್ ಹೌಸ್ ಏನಿದೆ, ಪ್ಲಾಟ್ ನಂಬರ್ 2, ಇದರಲ್ಲಿ ಈಗ ಜಿಂದಾಲ್ ಸೌತ್ ವೆಸ್ಟ್ ಪ್ರಾಜೆಕ್ಟ್ ಸಂಸ್ಥೆಗೆ ಕೊಟ್ಟಿತ್ತು. ನೋಡಿ, ನೀವು ಖಾಲಿ ಮಾಡಿ, ಇಲ್ಲ ನೀವು ಬಾಡಿಗೆಯನ್ನ ಕೊಡಬೇಕು, ಬಾಡಿಗೆಯನ್ನ ಕಟ್ಟಬೇಕು, ಆ ಬಾಡಿಗೆ ಇಡಿ ಖಾತೆಗೆ ರವಾನೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ನೋಟಿಸ್ ಅನ್ನು ಅಂಟಿಸೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, 3 ಕಡೆ ನೋಟಿಸ್ಗಳನ್ನ ಅಂಟಿಸಿ ಬಂದಿರೋದು. ಪ್ರಮುಖವಾಗಿ ಪಿಎಂಎಲ್ಎ ಅಡಿ ಆಸ್ತಿ ಮುಟ್ಟುಗೋಲನ್ನ ಹಾಕಿ ಹೆರಾಲ್ಡ್ ಪ್ರಕರಣ ಏನಂತ ಹೇಳ್ತೀನಿ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಗಾಂಧಿ ಕುಟುಂಬಕ್ಕೆ ಈಗ ಸಂಕಷ್ಟ ಶುರುವಾಗಿದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಕೊಟ್ಟಂತ ಅವತ್ತಿನ ಒಂದು ದೂರು ಇವತ್ತು ಈ ಹಂತಕ್ಕೆ, ಈ ಸ್ಟೆಪ್ಗೆ ತಂದು ನಿಲ್ಲಿಸಿದೆ. ಎಜೆಎಲ್ ಪ್ರಾಪರ್ಟಿ ಸಂಸ್ಥೆ ಸ್ವಾಧೀನಪಡಿಸಿಕೊಂಡಿತ್ತು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮಾಲೀಕತ್ವದ ಯಂಗ್ ಇಂಡಿಯನ್ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಕೇವಲ 50 ಲಕ್ಷಕ್ಕೆ ಸ್ವಾಧೀನಪಡಿಸಿಕೊಂಡಂತ ಆರೋಪ ಕೇಳಿ ಬಂದಿತ್ತು. ಆ ಬಳಿಕ 2,000 ಕೋಟಿ ಮೌಲ್ಯದ ಸಂಸ್ಥೆ ತೆಕ್ಕೆಗೆ ವಶಕ್ಕೆ ಪಡೆದುಕೊಂಡಿತ್ತು. ಸಂಸ್ಥೆಯ ನಿಜ ಮೌಲ್ಯಕ್ಕಿಂತ ಸಾಕಷ್ಟು ಕಡಿಮೆ ಮೊತ್ತಕ್ಕೆ ಅದನ್ನ ಅವ್ಯವಹಾರಗಳಾಗಿತ್ತು. ಇಡೀ ತನಿಖೆಯಲ್ಲಿ ಈ ಪ್ರಮುಖ ಅಂಶಗಳನ್ನ ಪತ್ತೆ ಹಚ್ಚಲಾಗಿದೆ. ಪ್ರಮುಖವಾದಂತಹ ಅಂಶಗಳು ನೋಡಿ, ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ 2014ರಲ್ಲಿ ನೀಡಿದಂತಹ ದೂರಿನ ಮೇಲೆ 2021ರಲ್ಲಿ ಜಾರಿ ನಿರ್ದೇಶನಾಲಯ ತನಿಖೆಯನ್ನ ಕೈಗೆತ್ತಿಕೊಂಡಿತ್ತು. ಇಡಿ ತನಿಖೆಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನಲ್ಲಿಂದ ಅರ್ಜಿ ಸಲ್ಲಿಕೆ ಆಗಿತ್ತು, ಅರ್ಜಿ ವಜಾ ಆಗಿತ್ತು. ಸುಪ್ರೀಂ ಕೋರ್ಟ್ ತನಿಖೆಯನ್ನ ಮುಂದುವರಿಸೋದಕ್ಕೆ ಸೂಚನೆ ಕೊಟ್ಟಿತ್ತು. ಈ ಪ್ರಕರಣದಲ್ಲಿ ಹೆಚ್ಚು ಪಾಲುದಾರಿಕೆಯನ್ನ ಹೊಂದಿದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅಂತೇಳಿ ನೇರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ 2021ರಿಂದ ಇಲ್ಲಿಯವರೆಗೂ ಕೂಡ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೊಟ್ಟಂತ ದೂರಿನ ಆಧಾರದಲ್ಲಿ ಇಡಿ